ರೋಹಿತ್ ಸರ್ ನಮಸ್ತೆ. ನಮಸ್ತೆ ಸರ್, ಗಾಂಧಿನಗರದಲ್ಲಿ ನಮ್ದೊಂದು ಕಟೌಟ್ ಬೀಳ್ಬೇಕು ಅನ್ನೋದು, ಸೊ ಅಭಿಮಾನಿಗಳು ಮೆರವಣಿಗೆ ಮಾಡಬೇಕು ನಮ್ಮನ್ನ ಅನ್ನೋದು ಪ್ರತಿಯೊಬ್ಬ ಕಲಾವಿದನ ಕನಸು. ಆ ಥರದ್ದೊಂದು ಕನಸು ಹುಟ್ಟಿದ್ದೇಗೆ? ಸೊ ಭಾರತೀಯ ಟೀಚರ್ ಸಿನಿಮಾದ ಮೂಲಕ ಹೀರೋ ಆಗ್ತಿದ್ರಿ, ಕಟೌಟ್ ಹಾಕುವಂಥ ಕ್ಷಣಕ್ಕೆ ಇನ್ನೇನು ಕ್ಷಣಗಣನೆ ಶುರುವಾಗಿದೆ ಅಂತ ಹೇಳ್ಬೋದು. ಏನು ಹೇಳ್ತೀರಿ ಈ ಕ್ಷಣ? ನಮಸ್ತೆ, ನನ್ನ ಹೆಸರು ರೋಹಿತ್ ರಾಘವೇಂದ್ರ. ಇನ್ಸ್ಪಿರೇಷನ್ ಅಂತ ಬಂದ್ರೆ 95% ಅಪ್ಪು ಸರ್ ಹೇಳ್ತಾರೆ. ನಮ್ಮದು ಅಪ್ಪು ಸರೇ ಇನ್ಸ್ಪಿರೇಷನ್. ಕಟ್ಔಟ್ ಅಷ್ಟೊಂದು ದೊಡ್ಡ ಡ್ರೀಮ್ ಏನಿಲ್ಲ, ಒಪ್ಕೊಂಡ್ರೆ ಸಾಕು, ಜನ ಬಂದು ನಮ್ಮ ಕಂಟೆಂಟ್ ನೋಡಿದ್ರೆ ಸಾಕು. ಸೊ ಈ ಸಿನಿಮಾ ಬಗ್ಗೆ ಹೇಳೋದಾದರೆ, ಭಾರತೀಯ ಟೀಚರ್ 7ನೇ ತರಗತಿ ನಮ್ಮ ಇದೇ ಸಂಕ್ರಾಂತಿ ಹಬ್ಬಕ್ಕೆ Jan 16th ಇದೇ ಫ್ರೈಡೇ ರಿಲೀಸ್ ಆಗಲಿದೆ. ಸೊ ಎಲ್ಲರೂ ಮಕ್ಕಳು, ಪೋಷಕರು ಹಾಗೂ ಶಿಕ್ಷಕರು ನೋಡಲೇಬೇಕಾದ ಸಿನಿಮಾ. ಯಾಕೆಂದರೆ ಮಕ್ಕಳನ್ನು ತಮ್ಮನ್ನು ತಾವು ಈ ಪಾತ್ರದಲ್ಲಿ ನೋಡ್ಕೋತಾರೆ. ಭಾರತೀಯ ಪಾತ್ರದಲ್ಲಿ ಪೋಷಕರು ಹಾಗೂ ಶಿಕ್ಷಕರು ಎಷ್ಟು ಬಲವಾದ ಬೆಂಬಲ ನೀಡಿದ್ರೆ ಪ್ರತಿ ಮಗುಗೆ ಏನೇನೆಲ್ಲ ಸಾಧಿಸ್ಬೋದು ಅಂತ ನಮ್ಮ ಡೈರೆಕ್ಟರ್ ತೋರಿಸ್ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಹಾಗೂ ಇದು ಬರೀ ಮೆಸೇಜ್ ಇರುವ ಸಿನಿಮಾ ಆಗಿರಲ್ಲ, ಮೆಸೇಜ್ ಜೊತೆ ಎಷ್ಟು ಎಂಟರ್ಟೈನಿಂಗ್ ಆಗುತ್ತೋ ಅಷ್ಟೊಂದು ಕಮರ್ಷಿಯಲ್ ಎಲಿಮೆಂಟ್ಸ್ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೀವಿ. ಸೊ ದಯವಿಟ್ಟು ನಿಮ್ಮೆಲ್ಲರ ಆಶೀರ್ವಾದ ನಮ್ಮದಿರಲಿ ಅಂತ ಕೋರ್ಕೋತಾ ಇದ್ದೀನಿ. ಸರ್, ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಏನು? ಮಾಸ್ ಎಲಿಮೆಂಟ್ಸ್ ಇದೆಯಾ, ಅಥವಾ ನಮ್ಗೆ ಆಲ್ರೆಡಿ ಗೊತ್ತಿದೆ, ಟೀಸರ್ ಟ್ರೈಲರ್ ಅಲ್ಲಿ ನೋಡಿದಾಗ ಝಲಕ್ ನೋಡಿದೀವಿ. ನೀವು ನಿಮ್ಮದೇ ಸ್ಟೈಲಲ್ಲಿ ಹೇಳೋದಾದ್ರೆ? ಮಾಸ್ ಎಲಿಮೆಂಟ್ಸ್ ಇದೆ ಅಂದರೆ ನಮ್ಮ ಕ್ಯಾರೆಕ್ಟರೈಸೇಷನ್, ನಮ್ಮ ಡೈರೆಕ್ಟರ್ ಬರೆದಿರೋದೇ ಒಂದು ಮಾಸ್ ಕ್ಯಾರೆಕ್ಟರ್. ಈ ಕತೆ ಏನು ಮೆಸೇಜ್ ಓರಿಯೆಂಟೆಡ್ ಹೋಗುತ್ತೋ ನಮ್ಮ ಕ್ಯಾರೆಕ್ಟರ್ ಪೂರ್ತಿ ಮಾಸಾಗೆ ಇರುತ್ತೆ. ಆ್ಯಂಡ್ ಆ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದರೆ, ಆ ಕ್ಯಾರೆಕ್ಟರ್ಗೆ ಒಂದು ಹಿನ್ನೆಲೆ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಅದೇ ಅಪ್ಸ್ ಆ್ಯಂಡ್ ಡೌನ್ಸ್ ಪ್ರತಿಯೊಬ್ಬರ ಲೈಫಲ್ಲೂ ಇರುತ್ತೆ. ಸೊ ಈ ಕ್ಯಾರೆಕ್ಟರ್ ಅಪ್ಸ್ ಆ್ಯಂಡ್ ಡೌನ್ಸ್ನ ಹೇಗೆ ತಗೋತಾರೆ ಆ್ಯಂಡ್ ಬೀಳ್ತಾರ, ಕುಸಿತಾರ, ಇಲ್ಲ ಬೆಳಿತಾರ ಅನ್ನೋದೇ ಕ್ಯಾರೆಕ್ಟರ್ ಆಗಿರುತ್ತೆ. ಈ ಕ್ಯಾರೆಕ್ಟರ್ ಬೆಳೀತಾ ಹೋಗುತ್ತೆ, ಅದು ಹೇಗೆ ಈ ಭಾರತಿಗೆ ಹೆಲ್ಪ್ ಮಾಡುತ್ತಾ ಇಲ್ಲ ಅಡ್ಡ ಹಾಕುತ್ತಾ ಅನ್ನೋದೇ ಈ ಕ್ಯಾರೆಕ್ಟರ್ ಆಗಿರುತ್ತೆ. ಇದಕ್ಕೋಸ್ಕರ ಆ ಕ್ಯಾರೆಕ್ಟರೈಸೇಷನ್ ಇರೋದು. ಓಕೆ, ನಾನು ಮೊದಲನೇ ಕ್ವಶನ್ ಕೇಳಿದೆ ಕಟ್ಔಟ್ ಬಗ್ಗೆ. ಅಂದ್ರೆ ಯಾವ್ದಾದ್ರು ಒಂದು ಥಿಯೇಟ್ರಲ್ಲಿ ನಿಮ್ಮ ನೆಚ್ಚಿನ ಸ್ಟಾರ್ಗಳ ಸಿನಿಮಾಗಳನ್ನ ನೋಡ್ಬೇಕಾದ್ರೆ, ಸೊ ನಂದು ಈ ಥಿಯೇಟರ್ ಮುಂದೆ ಈ ತರದೊಂದು ಕಟ್ಔಟ್ ಬರಬೇಕು ಅಂತ ಅನ್ಕೊಂಡಿದ್ದ ಕ್ಷಣ ಯಾವ ಥಿಯೇಟ್ರಲ್ಲಿ? ಆ ಕನಸು ಇವತ್ತಿಗೆ ಸಣ್ಣದೋ ದೊಡ್ಡದೋ ಕಟ್ಔಟ್ ಅಂತೂ ಹಾಕ್ಲೇಬೇಕು, ಹಾಕ್ತಾರೆ. ಸೊ ಅದು ನೆರವೇರ್ತಾ ಇದೆಯಲ್ಲ ಸರ್, ಆ ಬಗ್ಗೆ ಒಂದು ಸ್ವಲ್ಪ ಏನಾದ್ರು? ತುಂಬ ಹೆಮ್ಮೆ ಅನಿಸ್ತಿದೆ. ನಮ್ಮ ಕಟ್ಔಟ್ ಆಗಲಿ, DR ಆಗಲಿ, ಒಂದು ಚಿಕ್ಕ ಪೋಸ್ಟರ್ ಆದರೂ ಇದೆ. ತುಂಬ ಗ್ರೇಟ್ಫುಲ್ ಆಗಿದ್ದೀವಿ ಅದಕ್ಕೆ. ಆ್ಯಂಡ್ ಜನ ಬಂದು ಅದನ್ನು ನೋಡಿ ನಾವೇನದು ಕ್ಯಾರೆಕ್ಟರ್ ಮಾಡಿದ್ದೀವಿ ಅದೊಂಚೂರು ರಿಜಿಸ್ಟರ್ ಆದ್ರೂ ಒಂಚೂರು ನೆನ್ಪಿಟ್ರೂ ಸಾಕು ಅಂತ ನನಗನ್ಸುತ್ತೆ. ಕಟ್ಔಟ್ ಅಷ್ಟೊಂದು ದೊಡ್ಡ ಡ್ರೀಮ್ ಎಲ್ಲ ಇಲ್ಲ. ಓಕೆ, ಸಿನಿಮಾದಲ್ಲಿ ನೀವೇನಾಗಿರ್ತೀರಿ? ಸೊ ಕನ್ನಡ ಹೋರಾಟದ ಬಗ್ಗೆ ಆ ಸಾಂಗ್ ಏನಿದೆ, ಸೊ ಕನ್ನಡ ರಾಜ್ಯೋತ್ಸವ ದಿನದ ಮಾತ್ರವಲ್ಲ, ಕನ್ನಡತನದ ಬಗ್ಗೆ ಏನೇ ಮಾತಾಡ್ಲಿ, ಮಣ್ಣಿನ ಬಗ್ಗೆ, ಕಲೆ ಬಗ್ಗೆ ಮಾತಾಡಬೇಕಾದ್ರೆ ಎಲ್ಲವೂ ಕೂಡ ನಿಮ್ಮ ಸಾಂಗ್ ಪ್ಲೇ ಆಗೋ ಥರದಲ್ಲಿದೆ. ಸೊ ಏನು ಹೇಳ್ತೀರಿ ಸರ್ ಆ ಬಗ್ಗೆ? ನಮ್ಮ ಕಾನ್ಸೆಪ್ಟ್ ಇದೇ ಕನ್ನಡದ ಬಗ್ಗೆ ಇರೋದ್ರಿಂದ, ಕನ್ನಡ ಬೆಳೆಸೋದಲ್ಲ, ಕನ್ನಡವನ್ನು ಬಳಸಿ ಬೇರೆಯವ್ರಿಗೆ ಕಲಿಸಿದ್ರೆ ಅದು ಕನ್ನಡ ತಾನಾಗಿ ತಾನೇ ಬೆಳೆಯುತ್ತೆ. ಇಷ್ಟೊಂದು ವರ್ಷಗಳಿಂದ ಎವಾಲ್ವ್ ಆಗಿ ಬಂದಿದೆ. ನಾವು ಯಾರೋ ಇಂಡಿವಿಜುವಲ್ ಬಂದ್ಬಿಟ್ಟು ಬೆಳೆಸೋದೇನು ಬೇಕಾಗಿಲ್ಲ ಅಲ್ವಾ? ಸೊ ಅಷ್ಟೇ. ಆ ಕ್ಯಾರೆಕ್ಟರ್ ಬಾಬಾ ಕನ್ನಡಿಗ ಏನಿದೆ ಅದೊಂಚೂರು ಆ ಕ್ಯಾರೆಕ್ಟರ್ಗೂ ಕನ್ನಡ ಪರ ಹೋರಾಟಗಾರ ಆ್ಯಕ್ಚುಲಿ ಅವರು ಕ್ಯಾರೆಕ್ಟರ್ ಇರೋದು, ರಾಜಶೇಖರ್ ನಾಯ್ಕ ಪಾತ್ರ. ಸೊ ಕನ್ನಡ ಅವರು ಸಪೋರ್ಟಿವ್ ಲ್ಯಾಂಗ್ವೇಜ್ ಅದು. ಸೊ ಅದ್ರ ಬಗ್ಗೆ ಒಂದು ಸಾಂಗ್ ಇದೆ, ಬಾಬಾ ಕನ್ನಡಿಗ ಅಂತ. ಒಂದು ಪವರ್ಫುಲ್ ಆಗಿದೆ. ನಮ್ಮ ML ಪ್ರಸನ್ನ ಅವರು ಲಿರಿಕ್ಸ್ ಬರೆದಿರ್ತಾರೆ, ಅದಕ್ಕೆ ಸೂಪರ್ ಆಗಿ ಬಂದಿದೆ ಸಾಂಗು. ಸೊ ನೀವು ಹೇಳ್ದಂಗೆ ಅದು ಎಲ್ಲ ಕಡೆನೂ ಯೂಸ್ ಮಾಡ್ಬೋದು. ನಮ್ಮ ಬಾಬಾ ಕನ್ನಡಿಗ ಸಾಂಗ್ ಏನಿದೆ ಅದು ನಮ್ಮ ಕನ್ನಡಿಗರ ಆ್ಯಟಿಟ್ಯೂಡ್ ಡಿಸ್ಕ್ರೈಬ್ ಮಾಡೋವಂಥ ಒಂದು ಸಾಂಗ್ ಇರಬೇಕು. ಸೊ ನೀವು ದಯವಿಟ್ಟು ಎಲ್ಲರೂ ಆ ಸಾಂಗ್ನ ಯೂಸ್ ಮಾಡಿ, ಕೇಳಿ. ನಿಮಗೂ ಆ ಒಂದು ನಿಮ್ಮ ಕಡೆಯಿಂದ ಒಂದು ಲವ್ ಬೇಕು ಅಂತ ಆ ಸಾಂಗಿಗೆ ಕೋರ್ಕೋತಾ ಇದ್ದೀನಿ. ಸರ್, ಕಲಾವಿದನಾಗಬೇಕು ಅನ್ನೋ ಕನಸಿಗೆ ಅಂದರೆ ಅಪ್ಪನೇ ಪ್ರೊಡ್ಯೂಸರ್ ಅಂತ, ಸೊ ಬೇರೆಯವ್ರು ಯಾರು ಪ್ರೊಡ್ಯೂಸ್ ಮಾಡಕ್ಕೆ ಒಪ್ಪಿಕೊಳ್ಳಿಲ್ವಾ, ಅಥವಾ ಇಲ್ಲ ನಮ್ದೇನು ಕನಸಿದೆಯೋ ಅದನ್ನ ನಾವೇ ನೆರವೇರಿಸ್ಕೊಳ್ಬೇಕು ಅನ್ನೋ ಥರದಲ್ಲಿ ನಿಮ್ಮ ತಂದೆ ನಿಮ್ಗೆ ಸಪೋರ್ಟಿವ್ ಆಗಿ ನಿಂತಿದ್ದ, ಅಥವಾ ಹೇಗೆ? ನನಗೊಂದು ಚಾನ್ಸ್ ಸಿಕ್ತು ಅಂದರೆ, ನಮ್ಮ ತಂದೆಯವ್ರು ಪ್ರೊಡ್ಯೂಸರ್ ಆಗಿರೋದ್ರಿಂದ ಅದೊಂದು ಲಕ್ ಫ್ಯಾಕ್ಟರ್ ನನಗೆ. ಸೊ ಬಟ್ ಆದಮೇಲೆ ನಾವೇನು ಪರ್ಫಾರ್ಮ್ ಮಾಡ್ತೀವಿ, ಆಮೇಲೆ ಏನು ರಿಜಿಸ್ಟರ್ ಆಗುತ್ತೆ ಅದು ಅವ್ರು ಮಾಡೋಕ್ಕಾಗಲ್ಲ, ಅದು ನಾವೇ ಪರ್ಫಾರ್ಮ್ ಮಾಡಬೇಕಾಗಿರುತ್ತೆ. ಸೊ ಅದೊಂದು ಲಕ್ ಫ್ಯಾಕ್ಟರ್ ಇಟ್ಕೊಂಡು ನನಗೂ ಈ ಕ್ಯಾರೆಕ್ಟರ್ ಸಿಕ್ಕಿದಾಗಲೇ ಓಕೆ ನಮಗೂ ಒಂದು ರಿಜಿಸ್ಟರ್ ಆಗೋ ಚಾನ್ಸ್ ಸಿಗುತ್ತೆ ಅಂತ ಒಪ್ಕೊಳ್ಳೋದಾಯಿತು. ಕ್ಯಾರೆಕ್ಟರ್ ಸರ್ ಏನು ಬರೆದಿದ್ದಾರೆ ತುಂಬ ಪವರ್ಫುಲ್ ಆಗಿದೆ. ಸೊ ನನಗೂ ಅಲ್ಲಿ ಪರ್ಫಾರ್ಮ್ ಮಾಡೋಕ್ಕೂ ತುಂಬ ಸ್ಪೇಸ್ ಇತ್ತು. ಸೊ ಅದನ್ನು ಯೂಸ್ ಮಾಡಿದ್ದೀನಿ ಹಾಗೂ ಪರ್ಫಾರ್ಮ್ ಮಾಡಿದ್ದೀನಿ ಅಂತ ನನಗನ್ನಿಸ್ತಾ ಇದೆ.
ಓಕೆ, ಅಪ್ಪನೇ ಪ್ರೊಡ್ಯೂಸರು, ಸಂಭಾವನೆ ಕೊಟ್ರ ಅಥವಾ ಫ್ರೀಯಾಗಿ ಕಾಲ್ ಶೀಟ್ ಕೊಟ್ಟಿರೋದು? ಫ್ರೀಯಾಗಿ ಕಾಲ್ ಶೀಟ್ ಕೊಡಲೇ ಇಲ್ಲ ನನಗೆ. ಓಕೆ ಸರ್, ಶೂಟಿಂಗ್ ಎಲ್ಲ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಯಾವುದಾದ್ರೂ ಬ್ಯಾಡ್ ಇನ್ಸಿಡೆಂಟು ಆಗಿರ್ಬೋದು ಅಥವಾ ಗುಡ್ ಇನ್ಸಿಡೆಂಟ್ ಆಗಿರ್ಬೋದು, ನಿಮಗೆ ಏನು ಕಲ್ತ್ರಿ ಈ ಸಿನಿಮಾದಿಂದ, ಮೊದಲನೇ ಸಿನಿಮಾದಿಂದ? ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ ಪ್ರತಿಯೊಂದನ್ನು ಕಲಿಬೇಕಾಗಿರುತ್ತೆ. ಸೊ ಹೊಸ ಸಿನಿಮಾ, ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಪ್ರತಿಯೊಂದು ಮೂಮೆಂಟು ಎಕ್ಸ್ಪೀರಿಯನ್ಸು ಆಗಲಿ, ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆಗಲಿ, ಆಮೇಲೆ ನಾವು ಪರ್ಫಾರ್ಮೆನ್ಸ್ ಮಾಡೋ ಎಕ್ಸ್ಪೀರಿಯನ್ಸ್ ಆಗಲಿ ತುಂಬ ಒಳ್ಳೆಯದಾಗಿತ್ತು. ಇದರಲ್ಲಿ ನನ್ನ ಫಸ್ಟ್ ಟೈಮ್ ಡ್ಯಾನ್ಸ್ ಅಂದರೆ ಆಲ್ಬಮ್ ಸಾಂಗ್ ಮಾಡಿದ್ದೆ, ಅದು ಬರೀ ನಾಡ್ಕೊಂಡು ಹೋಗೋದು, ಹಿಂಗೆ ಬರೋದು. ಇದರಲ್ಲಿ ಒಂದು ಡ್ಯಾನ್ಸ್ ಮೂಮೆಂಟ್ಸ್ ಹಾಕಿದ್ದಾರೆ ನಮ್ಮ ಪ್ರಶಾಂತ್ ಸರ್ ಅವರು. ಈಸಿ ಆಗಿತ್ತು ಸ್ಟೆಪ್ಸ್, ಬಟ್ ಇಡೀ ದಿನ ಬೆಳಿಗ್ಗೆಯಿಂದ ರಾತ್ರಿ ಒನ್ ಡೇಯಲ್ಲಿ ಫಿನಿಶ್ ಮಾಡಿಸ್ಬಿಟ್ಟಿದ್ದಾರೆ ಸಾಂಗ್ನ. ಇನ್ನೊಂದು ಫೈಟ್ ಬಗ್ಗೆ ಹೇಳೋದಾದರೆ, ನಮ್ಮ ಥ್ರಿಲ್ಲರ್ ಮಂಜು ಸರ್ ಅವರು ಫೈಟ್ ಕೊರಿಯೋಗ್ರಫಿ ಮಾಡಿದ್ದು. ಫಸ್ಟ್ ಟೈಮ್ ರೋಪ್ ಹಾಕ್ಸಿದ್ದಾರೆ ನನಗೆ. ಒಂದು ಎಕ್ಸ್ಪೀರಿಯನ್ಸ್ ಏನಂದರೆ, ರೋಪ್ ಹಾಕ್ಬಿಟ್ಟು ಕರೆದಿದ್ದಾರೆ ಸೆಟ್ ಮುಂದೆ, ಕ್ಯಾಮ್ರಾ ಮುಂದೆ. ಅಲ್ಲಿ 4 ಜನ ರೋಪ್ ಇಟ್ಕೊಂಡಿದ್ದಾರೆ, ನಾನು ಇಲ್ಲಿ ನಿಂತಿದ್ದೀನಿ, ಇಲ್ಲಿ ಫೈಟರ್ಸ್ ಇದ್ದಾರೆ. ಸರ್ ಈ ಥರ ಬರಬೇಕು, ಅವ್ರಿಗೆ ಗಾಲಿಯಲ್ಲಿ ಇದ್ಬಿಟ್ಟು ಒದಿಬೇಕು. ಅಷ್ಟೊಂದೆಲ್ಲ ಎಕ್ಸ್ಪೀರಿಯನ್ಸ್ ಇರಲ್ವಲ್ಲ, ಹಿಂಗೆ ಹೇಳಿದ್ಬಿಟ್ಟು ಆಯಿತು 1 2 3 ಒದಿಯಪ್ಪ ಅಂತ ಗಾಳಿಯಲ್ಲಿ ಹಿಂಗೆ ಬಿಟ್ಬಿಟ್ಟಿದ್ದಾರೆ. ಸೊ ಅದು ಫಸ್ಟ್ ಟೈಮ್ ಅಲ್ವಾ, ಮಾಡೋಕ್ಕಾಗಲಿಲ್ಲ. ನನಗಿನ್ನೂ ಎಕ್ಸ್ಪೀರಿಯನ್ಸ್ ಆಗಬೇಕಿತ್ತು, ಆ ಲ್ಯಾಂಡಿಂಗ್ ಅವೆಲ್ಲ. ಅದೊಂದು ಎಕ್ಸ್ಪೀರಿಯನ್ಸ್ ಅಷ್ಟೇ, ಹೊಸ ಎಕ್ಸ್ಪೀರಿಯನ್ಸ್. ಭಾರತಿ ಟೀಚರ್ ಅಂತಂದಾಗ, ಸೊ ನಿಮ್ಮ ಲೈಫಲ್ಲಿ ಯಾವ ಟೀಚರು, ಅವರ ಹೆಸರೇನು, ಯಾರು ನಿಮ್ಗೆ ತುಂಬ ಇಷ್ಟ ಆಗ್ತಾ ಇದ್ರು ಟೀಚರಲ್ಲಿ, ಮತ್ತು ಯಾವ ಸಬ್ಜೆಕ್ಟ್ ಇಷ್ಟ ಆಗ್ತಾ ಇತ್ತು? ಸಬ್ಜೆಕ್ಟ್ ಇಷ್ಟ ಆಗ್ತಿರಲಿಲ್ಲ. ಇಷ್ಟ ಆಗ್ತಿರ್ಲಿಲ್ಲ. ಅಲ್ಲ, ಯಾರಾದ್ರೂ ಒಬ್ರು ಟೀಚರ್ ಆದ್ರು ಅಟ್ಲೀಸ್ಟ್ ಹೋಗ್ಲಿ, ಕ್ರಶ್ ಆಗಿರೋ ಟೀಚರ್ ಹೆಸರು ಹೇಳಿ ಹೋಗ್ಲಿ. ಕ್ರಶ್ ಯಾವುದು ಇಲ್ಲ, ನಮ್ಮ ಹಂಗೆ ಒಂದಿತ್ತು ಅಟೆಂಡೆನ್ಸ್ ನಮ್ಮದು. ಓಕೆ. ಸೊ ಟೀಚರ್ ಅಂತ ಬಂದಾಗ ನಮ್ಮ ತಂದೆಯವರೇ ನನಗೆ ಟೀಚರು. ಸೊ ಪ್ರತಿಯೊಂದು ಬಿಸ್ನೆಸ್ ಇರಲಿ, ಏನೇ ಆಗಲಿ, ಫಸ್ಟ್ ಟೀಚರ್ ಅವರೇ ಆಗಿರ್ತಾರೆ. ಅವ್ರ ಮಾತು ಕೇಳಿ ನಾನು ಬೇರೆಯವ್ರ ಮಾತು ಕೇಳಾಗ ಇವರು ಅದನ್ನೇ ಅಂದಿದ್ರಲ್ವಾ, ಸುಮ್ಮನೆ ಅಲ್ಲಿ ಇಲ್ಲಿ ಏನಕ್ಕೆ. ಫಸ್ಟ್ ಟೀಚರ್ ಎಲ್ರಿಗೂ ತಂದೆನೇ ಆಗಿರ್ತಾರೆ. ಸೊ ಅವರೇ ನನ್ನ ಫೇವ್ರೆಟ್ ಟೀಚರು. ಅಂಥ ಟೀಚರ್ ಎಲ್ರಿಗೂ ಇದ್ದರೆ ಒಳ್ಳೆಯದು. ಓಕೆ, ರೋಹಿತ್ ರಾಘವೇಂದ್ರ ಅವ್ರ ಕನಸು, ಗುರಿ ಏನು? ಏನಾಗಬೇಕು ಅಂದ್ಕೊಂಡಿದ್ದೀರಾ, ಏನಾಗಿದ್ದೀರಾ? ನನ್ನ ಆಸೆ ಇದ್ದಿದ್ದು ನನ್ನ ಒಂದು ಒಳ್ಳೆ ಹೀರೋ ಆಗಬೇಕಂತಾನೆ. ಅದು ಪ್ರಯತ್ನ ಪಟ್ಟೋಕ್ಕೆ ಇದು ಒಂದು ಫಸ್ಟ್ ಸ್ಟೆಪ್ಪು. ಸೊ ಒಂದು ಒಳ್ಳೆಯದಾಗಿ ಪರ್ಫಾರ್ಮ್ ಮಾಡಿದ್ದೀನಿ, ಹಾಗೂ ಆಡಿಯನ್ಸ್ಗೆ ರಿಜಿಸ್ಟರ್ ಆಗ್ತೀನಿ ಅಂತ ಭಾವಿಸ್ತಾ ಇದ್ದೀನಿ ಅಷ್ಟೇ. ಸರ್, ಅಭಿನಯ ತರಬೇತಿ ಅಂತ ಎಲ್ಲಾದ್ರೂ ನಟನೆ ರಂಗಭೂಮಿ ಅಲ್ಲೆಲ್ಲ ಪಳಗಿದ್ದುಂಟಾ ಅಥವಾ ಹೇಗೆ? ನಮ್ಮ ಟ್ರೈನಿಂಗ್ ನವರಸ ನಟನ ಅಕಾಡೆಮಿಯಲ್ಲಿ ಒಂದು 6 months ಆ್ಯಕ್ಟಿಂಗ್ ಕೋರ್ಸ್ ಮಾಡಿದ್ದೀನಿ. ಅದು ಬಿಟ್ಟು ಬೇರೆ ಥಿಯೇಟರ್ ವರ್ಕ್ಶಾಪ್ಸು ಅಲ್ಲಿ ಇಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ದೀನಿ, ಬಟ್ ಲೈವಲ್ಲಿ ಸ್ಟೇಜ್ ಪರ್ಫಾರ್ಮೆನ್ಸ್ ಎಲ್ಲೂ ಕೊಟ್ಟಿರಲಿಲ್ಲ. ಇದು ನನ್ನ ಫಸ್ಟ್ ಸ್ಕ್ರೀನ್ ಆ್ಯಕ್ಟಿಂಗ್ ಆಗಿತ್ತು. ಇದನ್ನೆಲ್ಲ ನನ್ನ ಬ್ಯಾಕ್ಡ್ರಾಪಲ್ಲಿ ಇಟ್ಕೊಂಡು ನಮ್ಮ ಪ್ರಸನ್ನ ಸರ್ ತುಂಬ ಒಳ್ಳೆ ಸಪೋರ್ಟ್ ಕೊಟ್ಟರು ಸೆಟ್ಟಲ್ಲಿ. ಪ್ರಸನ್ನ ಸರ್ ಒಂಥರ ಗುರುಗಳಿದ್ದಂಗೆ. ಅವರು ಬರೀ ಡೈರೆಕ್ಟರ್ ಅಲ್ಲ, ನಮಗೆಲ್ಲ ಆ್ಯಕ್ಟಿಂಗ್ ಟೆಕ್ನಿಕ್ಸು, ಟಿಪ್ಸು ಎಲ್ಲ ಕೊಡ್ತಾಯಿದ್ರು. ಸೊ ಅದಿನ್ನೂ ನನಗೆ ಬೂಸ್ಟ್ ಆಯಿತು. ಪ್ಲಸ್ ನಮ್ಮ ಕೋ ಆ್ಯಕ್ಟರ್ಸ್ ನೀವು ನೋಡಿರ್ಬೇಕು, ಸಿ ಕೈ ಚಂದ್ರ ಅವರು, ಅಶ್ವಿನ್ ಸರ್, ಜಿ ಅವರು, ಆಮೇಲೆ ಯಶಿಕಾ ಅವರು ಇದ್ದಾರೆ. ಇವರೆಲ್ಲ ಸೀನಿಯರೇ ನನಗಿಂತ. ಯಶಿಕಾ ಅವರು ಏಜಲ್ಲಿ ಸಿಕ್ತಾಗಿದ್ರು, ಅವರೆಲ್ಲ 10 ಸೀರಿಯಲ್ಸ್ ಎಲ್ಲ ಮಾಡಿದ್ದಾರೆ. ಸೊ ಎಲ್ಲರನ್ನು ನೋಡಿ ಕಲಿಯೋ ಎಕ್ಸ್ಪೀರಿಯನ್ಸ್ ಒಂದು ಸಿಕ್ತು. ಪ್ಲಸ್ ಎಲ್ಲರೂ ನಮಗೆ ಕೋಆಪ್ರೇಷನ್ ಕೊಟ್ಟರು. ಅದರಿಂದ ನನಗೆ ಇನ್ನೂ ಬೂಸ್ಟ್ ಆಯಿತು, ಪರ್ಫಾರ್ಮೆನ್ಸ್ ಕೊಡೋಕ್ಕೆ ಹೆಲ್ಪ್ ಆಯಿತು ಅಂತ ಅನಿಸ್ತು. ನಿರ್ಮಾಪಕರ ಮಗ ಆಗಿರೋದ್ರಿಂದ ಎಷ್ಟು ಲೀನಿಯನ್ಸ್ ಇರುತ್ತೋ ಅಷ್ಟೇ ಜವಾಬ್ದಾರಿನೂ ಇರುತ್ತೆ ಸಿನಿಮಾನ ಎಲ್ಲ ಕಡೆ ತಲುಪಿಸೋ ವಿಚಾರದಲ್ಲಿ. ಸೊ ಎಷ್ಟು ಸ್ಕ್ರೀನ್ಗಳಲ್ಲಿ ರಿಲೀಸ್ ಆಗ್ತಿದೆ, ಎಷ್ಟು ಥಿಯೇಟ್ರು ಪ್ಲಾನ್ ಆಗಿದೆ, ಸೊ ಆ ಬಗ್ಗೆ ಮಾತಾಡೋದಾದ್ರೆ? ಹೆಚ್ಚು ಕಮ್ಮಿ 100 ಥಿಯೇಟರ್ಸ್ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಜನರು ಈ ಕಂಟೆಂಟ್ನ ಇಷ್ಟಪಟ್ಟರೆ ಇನ್ನು ಮುಂದೆ ನಮ್ಮ ವೆಂಕಟಗೌಡ ಕ್ರಿಯೇಟಿವ್ ಹೆಡ್ ಅವರು ಇದನ್ನು ಇನ್ನೂ ಥಿಯೇಟ್ರಿಗೆ ತಲುಪಿಸೋಕೆ ಪ್ರಯತ್ನಿಸ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಒಂದು 100 ಥಿಯೇಟರ್ಸ್ ಪ್ಲಾನ್ ಮಾಡಿದ್ವಿ ಈ ವೀಕೆಂಡ್ ಏನಿದೆಯೋ. ಸಾರಿ, ಪ್ರೈಸ್ ವಿಚಾರವಾಗಿ ಮಾತಾಡೋದಾದ್ರೆ? ಸೊ ನಮ್ಮ ಸಿನಿಮಾದ ಕಂಟೆಂಟ್ ಏನಿದೆ, ಕನ್ನಡದ ಬಗ್ಗೆ ಆಗಿರೋದ್ರಿಂದ, ಕನ್ನಡದ ಕಾಳಜಿ ಆಗಿರೋ ಸಿನಿಮಾ ಆಗಿರೋದ್ರಿಂದ, ಕನ್ನಡಿಗರಿಗೆ ಎನಿ ಸಿಂಗಲ್ ಸ್ಕ್ರೀನ್ ಇಡೀ ರಾಜ್ಯದಂತ ರಿಲೀಸ್ ಆಗ್ತಾ ಇರೋ ಎನಿ ಸಿಂಗಲ್ ಸ್ಕ್ರೀನಲ್ಲಿ ಬರೀ 50 ರೂಪಾಯಿಗೆ ನಾವು ಟಿಕೆಟ್ ಇಶ್ಯೂ ಮಾಡ್ತಾ ಇದ್ದೀವಿ. ಇದೇನಕ್ಕೆ ಮಾಡಿದ್ದೀವಿ ಅಂದರೆ, ನಮ್ಗೆ ಯಾವುದೇ ಕಮರ್ಷಿಯಲ್ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಈ ಸಿನಿಮಾದಲ್ಲಿ. ಈ ಕಂಟೆಂಟು ಪ್ರತಿಯೊಬ್ಬ ಕನ್ನಡಿಗರಿಗೂ ರೀಚ್ ಆಗಬೇಕಂತ ಮಾಡಿರೋ ಸಿನಿಮಾ ಆಗಿರೋದ್ರಿಂದ ಬರೀ 50 ರೂಪಾಯಿ ಮಾಡಿ ಎನಿ ಸಿಂಗಲ್ ರೇಟ್ ನೀವು ಹೋಗ್ರಿ. 50 ರೂಪೀಸ್ ಮಾತ್ರ ಟಿಕೆಟ್. 2 hours ನಮ್ಮ ರನ್ ಟೈಮ್ ಇರೋದು. 2 ಅವರ್ಸಲ್ಲಿ 1 ನಿಮಿಷನೂ ನಿಮ್ಗೆ ಬೋರ್ ಅನ್ಸಲ್ಲ. ನೀವು ಕೊಡೋ 50 ರೂಪೀಸ್ಗೆ 100% ವರ್ತ್ ಆಗಿರುತ್ತೆ ಅಂತ ನಾವು ಪ್ರಾಮಿಸ್ ಮಾಡ್ತೀವಿ. ಸರ್, ಬ್ಯಾಕ್ಗ್ರೌಂಡಲ್ಲಿ ಸಿನಿಮಾದು ಹಿನ್ನೆಲೆ ಅಂದರೆ, ಇದೇ ಮೊದಲನೇ ಸಿನಿಮಾ ಅಂತ ಹೇಳಿದ್ರಿ, ಬಟ್ ಯಾವುದಾದ್ರೂ ಸ್ಟಾರ್ಗಳ ಸಿನಿಮಾಗಳಲ್ಲಿ ಎಲ್ಲಾದರೂ ಕೆಲಸ ಮಾಡಿದ್ದು ಅನುಭವಕ್ಕೋಸ್ಕರ ಆ ಥರದ್ದು ಏನಾದರೂ ಎಕ್ಸ್ಪೀರಿಯನ್ಸ್ ಇದೆಯಾ ನಿಮಗೆ?
ಇಲ್ಲ, ನಾನು ಹಿಂದೆ ಯಾವುದು ಸ್ಟಾರ್ ಜೊತೆ ವರ್ಕ್ ಮಾಡಿಲ್ಲ. ಸಿಕ್ಕರೆ ಒಳ್ಳೇದಂತ ನಾನು ಈಗ ಅದಕ್ಕೋಸ್ಕರ ವೇಟಿಂಗ್. ಬಟ್ ಒಂದು ಆಲ್ಬಮ್ ಸಾಂಗ್ ಮಾಡಿದ್ದೆ, ಅದರಲ್ಲಿ ಶ್ರೀರಾಮ್ನ ಪಾತ್ರ ಮಾಡಿದ್ದೆ. ಅದೇ ಹೇಳಿದ್ನಲ್ಲ, ಒಂದು 3 ಮಿನಿಟ್ ಸಾಂಗಲ್ಲಿ ಮೋಸ್ಟ್ಲಿ ಒಂದು 45-50 ಸೆಕೆಂಡ್ಸ್ ಡ್ಯೂರೇಷನ್ ಇದೆ. ಬಟ್ ಈ ಸ್ಕ್ರೀನ್ ಫೇಸ್ ಮಾಡೋದು ಇದು ನನ್ನ ಸೆಕೆಂಡ್ ಟೈಮ್. ಓಕೆ, ಇಲ್ಲಿ ಫುಲ್ ಫ್ಲೆಡ್ಜ್ ಆಗಿದ್ದೀರಾ, ನಿಮ್ದೇ ಸಿನಿಮಾ ಆಗಿರೋದ್ರಿಂದ ಸ್ಕ್ರೀನ್ ಸ್ಪೇಸ್ ಜಾಸ್ತಿನೇ ಇದೆ ನಿಮಗೆ. ಸೊ ಇದನ್ನ ಹೆಂಗ್ ತಗೋತೀರಾ ಸರ್? ಅಪ್ಪ ಪ್ರೊಡ್ಯೂಸರ್ ಆಗಿರೋದ್ರಿಂದ ಈ ತರದೊಂದು ಸ್ಕ್ರೀನ್ ಸ್ಪೇಸ್, ಬೇರೆಯವರಾಗಿದ್ರೆ ಅಷ್ಟು ಸ್ಕ್ರೀನ್ ಸ್ಪೇಸ್ ಸಿಗ್ತಾ ಇರಲಿಲ್ಲ. ಹೇಗೆ ಎನ್ಕ್ಯಾಚ್ ಮಾಡ್ಕೊಂಡಿದ್ದೀರಾ ನಿಮ್ಗೆ ಸಿಕ್ಕಂತ ಅವಕಾಶನ ಅಂತ? ಫಸ್ಟ್ ಥಿಂಗ್, ನಾನು ಎಲ್ಲೂ ಹೇಳ್ಕೊಂಡು ಇಲ್ಲ, ಎಲ್ಲೂ ಹೇಳ್ಕೊಡೋಕೆ ಇಷ್ಟಪಡಲ್ಲ. ನಮ್ಮ ಅಪ್ಪ ಪ್ರೊಡ್ಯೂಸರ್ ಅಂದರೆ ಹಂಗೆ ಹೇಳಿದ್ರೆ ಎಲ್ಲರೂ ನೋಡೋ ರೀತಿನೇ ಬದಲಾಗುತ್ತಲ್ವಾ. ಸೊ ಅದಕ್ಕೆ ನನ್ನ ಪರ್ಫಾರ್ಮೆನ್ಸ್ ನೋಡಿ, ನಮ್ಮ ಕಂಟೆಂಟ್ ಏನಿದೆ ಅದನ್ನು ಮಾತ್ರ ನೋಡಿದ್ರೆ ಸಾಕು ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ನೀವು ಹೇಳ್ದಂಗೆ ಬೇರೆಯವ್ರ ಪ್ರೊಡ್ಯೂಸರ್, ನಾನು ಅದಕ್ಕೆ ವೇಟಿಂಗು. ಚೂರು ನೋಡಿ ನಮ್ಮ ಟ್ಯಾಲೆಂಟ್ನ ಗುರುತಿಸಿ ಅಂತ. ಓಕೆ ಸರ್, ಈ ಸಿನಿಮಾದಲ್ಲಿ ಸಂತೋಷ್ ಲಾಡ್ ಸರ್ ಇದ್ದಾರೆ, ಆದಿತ್ಯ ಸರ್ ಇದ್ದಾರೆ. ಸೊ ಇವ್ರನ್ನೆಲ್ಲ ಕರ್ಕೊಂಡು ಬಂದು ಆ್ಯಕ್ಟ್ ಮಾಡಿಸೋದು ಎಷ್ಟು ನಿಮಗೆ ಚಾಲೆಂಜಿಂಗ್ ಆಗಿತ್ತು? ಏನೆಲ್ಲ ಫೇಸ್ ಮಾಡಿದ್ರಿ ಅಂತ? ಆದಿತ್ಯ ಸರ್ ಬಗ್ಗೆ ಹೇಳೋದಾದರೆ, ಈ DC ಏನು ಪಾತ್ರದಲ್ಲಿ ಅವರು ಆ್ಯಕ್ಟ್ ಮಾಡಿದ್ದಾರೆ, DC ಪಾತ್ರ ಆ್ಯಕ್ಚುಲಿ ಬೇರೆಯವ್ರು ಮಾಡಬೇಕಿತ್ತು. ಡಿಲೇ ಆಗಿರೋದ್ರಿಂದ ಆದಿತ್ಯ ಸರ್ಗೂ ಹೇಳೋದಾಯಿತು ನಮ್ಮ ಡೈರೆಕ್ಟರ್ ಅವರು. ಅವ್ರಿಗೂ ಇಷ್ಟಪಟ್ಟು ಆ ಕ್ಯಾರೆಕ್ಟರ್ನ ಪರ್ಫಾರ್ಮೆನ್ಸ್ ಲೆವೆಲ್ ಇಲ್ಲ ಎಷ್ಟು ಪವರ್ಫುಲ್ ಆಗಿದೆಯೋ ಅಂತ ಅವರು ಇಷ್ಟಪಟ್ಟು, ನಮ್ಮ ಕಾನ್ಸೆಪ್ಟ್ನ ಇಷ್ಟಪಟ್ಟು ಆದಿತ್ಯ ಸರ್ ಈ DC ಕ್ಯಾರೆಕ್ಟರ್ನ ಮಾಡಿದ್ದಾರೆ. ತುಂಬ ಒಳ್ಳೆಯದಾಗಿ ಮಾಡಿದ್ದಾರೆ. ಆ್ಯಂಡ್ ಅವ್ರ ಶೂಟ್ ಡ್ಯೂರೇಷನ್ ಕಡಿಮೆ ಇತ್ತು. ಅವ್ರ ಎಕ್ಸ್ಪೀರಿಯನ್ಸ್ ಅಲ್ವಾ, ಅದ್ರ ಬಗ್ಗೆ ನಾನು ಸಂತೋಷ್ ರಾಜ್ ಸರ್ ಅವ್ರದ್ದು ಇದು ಫಸ್ಟ್ ಟೈಮ್ ಆಗಿರುತ್ತೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದು. ಸೇಮ್ ನಮ್ಮ ಡೈರೆಕ್ಟರ್ ಅವರು ಸಂತೋಷ್ ಲಾಡ್ ಸರ್ಗೆ ಅಂತ ಡಿಸೈನ್ ಮಾಡಿರೋದು DC ಕ್ಯಾರೆಕ್ಟರ್. ಆದರೆ ಅಲ್ಲಿಂದ ಡಿಲೇ ಆಗಿರೋದ್ರಿಂದ ಅದಕ್ಕಿಂತ ಒಂಚೂರು ಪವರ್ಫುಲ್ ಕ್ಯಾರೆಕ್ಟರ್ ಡಿಸೈನ್ ಮಾಡಿ, ಬಟ್ ಟೈಮ್ ಡ್ಯೂರೇಷನ್ ಕಡಿಮೆ ಇರುತ್ತೆ. ಬಟ್ ಭಾರತಿ ಕನಸು ನನಸಾಗೋದಕ್ಕೆ ಎಷ್ಟು ಹೆಲ್ಪ್ ಮಾಡ್ತಾರೆ ಸರ್ ಅನ್ನೋದೇ ಆ ಪಾತ್ರವಾಗಿರೋದು. ಸಂತೋಷ್ ಲಾಡ್ ಸರ್ ಅವ್ರಿಗೆ ತುಂಬ ಥ್ಯಾಂಕ್ ಯು. ಅವ್ರಿಗೂ ಇಷ್ಟ ಆಗಿ ನಮ್ಮ ಕಾನ್ಸೆಪ್ಟು ಸಪೋರ್ಟ್ ಮಾಡಿದ್ದಾರೆ. ಯಾರ ಸಿನಿಮಾಗಳನ್ನ ತುಂಬಾ ಹೆಚ್ಚಾಗಿ ನೀವು ಥಿಯೇಟ್ರಿಗೆ ಹೋಗಿ ನೋಡ್ದಂಥದ್ದು? ಯಾಕಂದ್ರೆ ಈಗ ನಿಮ್ಮ ಸಿನಿಮಾ ಥಿಯೇಟ್ರಿಗೆ ಬರ್ತಾ ಇದೆ, ಯಾವ ಸ್ಟಾರ್ಗಳ ಸಿನಿಮಾಗಳನ್ನ ಮುಗಿಬಿದ್ದು ನೀವು ಹೋಗಿ ಥಿಯೇಟ್ರಲ್ಲಿ ನೋಡ್ತಾ ಇದ್ರಿ, ಕ್ಯೂ ನಿಂತು ಟಿಕೆಟ್ ತಗೊಳ್ತಿದ್ರಿ? ಆ ಬಗ್ಗೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದು. ಫಸ್ಟ್ ಡೇ ಫಸ್ಟ್ ಶೋ ಅಪ್ಪು ಸರ್ದೆ ಕನ್ನಡದಲ್ಲಿ ಬಂದರೆ. ಅದರ್ವೈಸ್ ಎಲ್ಲ ಸ್ಟಾರ್ಗಳ ಸಿನಿಮಾನೂ ಹೋಗ್ತೀವಿ ನಾವು. ಮೋಸ್ಟ್ಲಿ ನಾನು ಸಿನಿಮಾ ಲವರ್. ಅಪ್ಪು ಸರ್ ಇದ್ದಾಗಲೇ ಫಸ್ಟ್ ಡೇ ಫಸ್ಟ್ ಶೋ, ಮಿಕ್ಕಿದ್ದೆಲ್ಲ ಫಸ್ಟ್ ಡೇ ನೋಡ್ತಾ ಇದ್ದೆ, ಬಟ್ ಲೇಟಾಗಿ ಹೋಗ್ತಾ ಇದೆ ಅಷ್ಟೇ. ನಿಮ್ದು ಮೈನ್ ಥಿಯೇಟರ್ ಯಾವುದು ಸರ್? ಬೆಂಗಳೂರಲ್ಲಿ ಮೈನ್ ಥಿಯೇಟರ್ ನಿಮ್ಮ ಸಿನಿಮಾ ಸೆಲೆಬ್ರೇಷನ್ ಮಾಡಿದೆ? ವೀರೇಶ್ ಥಿಯೇಟರ್ ನಮ್ಮ ಮೈನ್ ಥಿಯೇಟರ್. ಓಕೆ, ಅದೇ ವೀರೇಶು ಅಪ್ಪು ಸರ್ಗೆ ಲಕ್ಕಿ ಥಿಯೇಟ್ರು. ತುಂಬಾ ಸಿನಿಮಾಗಳು ಅಲ್ಲ, ತುಂಬಾ 99% ಸಿನಿಮಾಗಳು ಅಲ್ಲೇ ಫಸ್ಟ್ ಶೋ ಅವರು ಹೋಗಿ ನೋಡ್ತಾ ಇದ್ದಿದ್ದು. ಸೊ ಎಷ್ಟು ಲಕ್ಕಿ, ಏನು ಹೇಳ್ತೀರಿ? ಲಕ್ಕಿ ಅಂದರೆ ಅದೇ ಅಪ್ಪು ಸರ್ ಅವ್ರದ್ದು ಮೇನ್ ಥಿಯೇಟರ್ ವೀರೇಶು, ನಮ್ಮದು ಅದೇ ಲಕ್ ಫ್ಯಾಕ್ಟ್ರಲ್ಲಿ ಅದು ಬಿದ್ದಿದೆ ಮೇನ್ ಥಿಯೇಟರ್ ಆಗಿ. ಸೊ ತುಂಬ ಗ್ರೇಟ್ಫುಲ್ ಆಗಿದ್ದೀವಿ. ಆ್ಯಂಡ್ ಅದೇ ಪವರ್ದಿಂದ ಅದೇ ಆಡಿಯನ್ಸು ಅಷ್ಟೇ ಒಪ್ಕೊಂಡ್ರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ. ಪ್ಲಸ್ ನಾವು ಅಪ್ಪು ಸರ್ ಅವ್ರದ್ದು ಎಲ್ಲ ಪ್ರಮೋಷನ್ ಸ್ಟಾರ್ಟ್ ಮಾಡೋ ಮುಂಚೆನೇ ನಾವು ಅವರು ಸಮಾಧಿಗೆ ಹೋಗ್ಬಿಟ್ಟು ಅವ್ರ ದರ್ಶನ ಪಡೆಯೋದಾಯಿತು. ಅವರ ಆಶೀರ್ವಾದದೊಂದಿಗೆ ನಾವು ಈ ಪ್ರಮೋಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ. ಓಕೆ, ಫೈನಲಿ ಸರ್ 1.5 ವರ್ಷ ಅಥವಾ 2 ವರ್ಷದ ಜರ್ನಿ ಶುರುವಾದಾಗಿಂದ ಇಲ್ಲಿಗೆ. ಸೊ ಫೈನಲಿ ನಿಮ್ಮ ಕನಸು ಬೆಳ್ಳಿ ತೆರೆ ಮೇಲೆ ನೋಡುವಂಥ ಟೈಮ್ ಹತ್ರ ಆಗ್ತಾ ಇದೆ. 16ನೇ ತಾರೀಕು ಸಿನಿಮಾ ರಿಲೀಸು. ಏನು ಹೇಳ್ತೀರಿ ಆಡಿಯನ್ಸ್ಗೆ? ದಯವಿಟ್ಟು ಎಲ್ಲರೂ ಇದೇ ಸಂಕ್ರಾಂತಿ ಹಬ್ಬಕ್ಕೆ ಜನವರಿ 16 ಫ್ರೈಡೇ ಸ್ಟಾರ್ಟ್ ಆಗಲಿದೆ ನಮ್ಮ ಸಿನಿಮಾ. ಎಲ್ಲರೂ ಬಂದು, ಕನ್ನಡಿಗರು ಎಲ್ಲರೂ ಬಂದು ನಮ್ಮ ಸಿನಿಮಾ ನೋಡಲೇಬೇಕಂತ ನಾನು ಭಾವಿಸ್ತಿದ್ದೀನಿ. ಪ್ಲಸ್ ನಿಮ್ಮ ಬೆನಿಫಿಟ್ಗೋಸ್ಕರ 50 ರೂಪಾಯಿ ಮಾತ್ರ ಮಾಡಿದ್ವಿ ಈ ಸಿಂಗಲ್ ಸ್ಕ್ರೀನ್. ದಯವಿಟ್ಟು ಎಲ್ಲರೂ ನೋಡಿ, ಈ ಹೊಸ ಕಂಟೆಂಟ್ನ, ಹೊಸ ತಂಡನ ಆಶೀರ್ವದಿಸಿ ನಮ್ಮನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.